ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಪಿಜಿ ಮತ್ತು ಸಿಎನ್ಜಿ ಅನಿಲ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆ, ಬೆಲೆ ಏರಿಕೆ ಮತ್ತು ಹೋಟೆಲ್ಗಳ ಕಾರ್ಯನಿರ್ವಹಣೆಗೆ ತೊಂದರೆಯುಂಟಾಗುತ್ತಿದೆ. ಇದೀಗ ಯುದ್ಧ ಬಿಸಿ ತುಮಕೂರಿನ ಶಿರಾ ತಾಲೂಕಿಗೂ ತಟ್ಟಿದೆ. ಶಿರಾ ನಗರದಲ್ಲಿ ಗೋಗ್ಯಾಸ್ ಬಂಕ್ ನಲ್ಲಿ ಏಕಾಏಕಿ ದರ ಹೆಚ್ಚಳವಾಗಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಕಾರಣವಾಗಿದೆ. ಬೆಳಗ್ಗೆ ಇದ್ದ ಆಟೋ ಎಲ್ಪಿಜಿ ಗ್ಯಾಸ್ ದರ ಮಧ್ಯಾಹ್ನದ ನಂತರ ದಿಢೀರ್ ಏರಿಕೆಯಾಗಿದೆ. ದರ ಹೆಚ್ಚಳದಿಂದ ಆಟೋ ಚಾಲಕರು ಪರದಾಡುತ್ತಿದ್ದು, ಈ ಬಗ್ಗೆ ಪ್ರಶ್ನಿಸಿದ್ರೆ ಬಂಕ್ ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ತಿಳಿದು ಯುವ ನಾಯಕ ಅಂಜನ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲ ನಿವಾರಿಸಲು ಪ್ರಯತ್ನಿಸಿದರಾದರೂ ಶಿರಾ ನಗರದಲ್ಲಿ ಇರೋದು ಇದು ಒಂದೇ ಗ್ಯಾಸ್ ಬಂಕ್, ಬೇಕಿದ್ರೆ ಹಾಕಿಸಿಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಎನ್ನುತ್ತಾರೆ ಬಂಕ್ ಮಾಲೀಕರು. ಈ ಬಗ್ಗೆ ಅಂಜನ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಡಿಸಿ ಶುಭಾ ಕಲ್ಯಾಣ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಾಸ್ತಿ ಮಾಡಿಲ್ಲ, ಪೆಟ್ರೋಲ್ ಜಾಸ್ತಿ ಮಾಡಿಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. KGಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2,000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡ್ಗೆ ಅಫ್ಟ್ರಾಲ್ ಒಂದು ದಿನದ ಕೂಲಿ ಸಮೇತ ದುಡಿಯೋಕ್ಕಾಗ್ತಾ ಇಲ್ಲ. ಸರ್ಕಾರ ನೋಡಿದ್ರೆ ಈ ಥರ ರೇಟ್ ಮೇಲೆ ರೇಟ್ ಮಾಡ್ತಾ ಇದೆ. ಜೀವನ ಹೆಂಗೆ ಹೊಟ್ಟೆಪಾಡು ನಾವು ಹೊರಿಬೇಕಂತ ಗೊತ್ತಾಗ್ತಾ ಇಲ್ಲ. ಬಂಕ್ನವರು ರೇಟು ಹೆಂಗೆ ಬೇಕಂದರೆ ಅವ್ರಿಗೆ ಸಿಕ್ದಂಗೆ ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ನಿಮ್ಮಲ್ಲಿ ಕೇಳ್ಕೊಳೋದೊಂದು ಮನವಿ, ಅಧಿಕಾರಿಗಳು ಬಂದು ನಮ್ಮ ಆಟೋ ರಿಕ್ಷಾದವ್ರಿಗೆಲ್ಲರಿಗೂ ಒಂದು ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ನನ್ನ ಮನವಿ. ಹೇಳ್ಬಿಟ್ಟು ಯಾವುದೇ ರೀತಿಯಾದ ಒಂದು ಸೂಚನೆ ಇಲ್ದಂಗೆ ಇವರು ಏಕಾಏಕಿ ಅವ್ರಿಗೆ ಇಷ್ಟ ಬಂದಂಗೆ, ಈಗ ಬೆಳಿಗ್ಗೆ 60 ರೂಪಾಯಿ ಇರುತ್ತೆ, ಸಂಜೆ 70 ರೂಪಾಯಿ ಆಗುತ್ತೆ, ಈಗ 1 ಅವರ್ ಬಿಟ್ಟು ನೋಡಿದ್ರೆ 79 ರೂಪಾಯಿ ಆಗುತ್ತೆ. ಈ ತರ ಎಷ್ಟೋ ಆಟೋ ಡ್ರೈವರ್ಗಳಿಗೆ ಮೋಸ ಆಗ್ತಾ ಇದೆ. ಇಲ್ಲಿ ಯಾವುದೇ ಸರ್ಕಾರದಿಂದ ಬೋರ್ಡ್ ಬಂದ್ರೆ ಇವರು ರೇಟಿಂಗ್ದು ಈ ತರ ಆಗ್ತಿದೆ ಏನು ಅಂತೇಳಿ ಏನು ಇನ್ಫಾರ್ಮ್ ಮಾಡಲ್ಲ. ಅವ್ರಿಗೆ ಬೇಕಾಬಿಟ್ಟಿಯಾಗಿ ರೇಟ್ಗಳನ್ನ ಜಂಪ್ ಮಾಡಿಕೊಂಡು ಆಟೋ ಡ್ರೈವರ್ಗಳೆಲ್ಲ ಇಲ್ಲಿ ಬೆಳಗ್ಗೆಯಿಂದ ಅವರ ಅವರ ನೋವನ್ನು ತೋಡ್ಕೊತಾ ಇದ್ದಾರೆ. ಸುಮಾರು ಒಂದು 2,000 ಆಟೋ ಚಾಲಕರಿದ್ದಾರೆ ನಮ್ಮ ಶಿರಾದಲ್ಲಿ. ಅವರು ಬೆಳಿಗ್ಗೆ ಬಂದು 70 ರೂಪಾಯಿಗೆ ಹಾಕ್ಸಿರ್ತಾರೆ, ಒಂದು ಅವರ್ ಬಿಟ್ಟಿದ ತಕ್ಷಣ ಅಲ್ಲೇ 75 ರೂಪಾಯಿ ಮಾಡಿರ್ತಾರೆ. ಕೇಳಕ್ ಹೋದ್ರೆ ಮ್ಯಾನೇಜರ್ ಅವರು ಅಲ್ಲೆಲ್ಲೋ ಬೇರೆ ಕಡೆ ಇರ್ತಾರೆ. ಅವರು AC ಕಂಪ್ಲೇಂಟ್ ಮಾಡಿ, DC ಕಂಪ್ಲೇಂಟ್ ಮಾಡಿ, ಹಾಗೆ ಹೀಗೆ ಅಂತಾರೆ. ಇಲ್ಲೇನಾದ್ರು ಸಮಸ್ಯೆ ಆದ್ರೆ ಇಲ್ಲಿ ಏನಕ್ಕೆ ನಮಗೆ ಬಂಕ್ ಇರಬೇಕು, ಶಿರಾದಲ್ಲಿ ಏನಕ್ಕೆ ಬಂಕ್ ಇರಬೇಕು? ಇಲ್ಲಿ ಸಮಸ್ಯೆ ಆದ್ರೆ ಇಲ್ಲಿನ ಸಮಸ್ಯೆ ನೋಡ್ಕೊಳ್ಳೋಕೆ ಅಂತಾನೆ ಅವ್ರು ಇರಬೇಕು. ಆದ್ರೆ ಅವರೆಲ್ಲೋ ಇದ್ಕೊಂಡು ನೀವು AC ಕಂಪ್ಲೇಂಟ್ ಮಾಡಿ, DC ಕಂಪ್ಲೇಂಟ್ ಮಾಡಿ ಅಂತ ಹೇಳ್ಬಿಟ್ಟು ಉಡಾಫೆ ಮಾತಾಡ್ತಾರೆ. ಹಾಗಾಗಿ ನಾನಿವತ್ತು ಇಲ್ಲಿ ಈ ಗ್ಯಾಸ್ ಅವ್ರ ಹತ್ರ ಕೇಳಕ್ ಬಂದಾಗ ನನ್ನ ಹತ್ರ ಕೂಡ ಅವರು ಇಲ್ಲ ಸಲ್ಲದ ಆರೋಪಗಳು ಮಾಡಿ ನನಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಗೈಡೆನ್ಸ್ ಇರಲ್ಲ, ನಾವು ಇಷ್ಟ ಬಂದಂಗೆ ನಾವು ಮಾಡ್ಕೋಬಹುದು,
ಆಮೇಲೆ ಯಾರೂ ನನಗೆ ಕೇಳೋವಾಗಿಲ್ಲ. ನಾನು ಬೇರೆ ಕಡೆ ಲಾಸ್ ಆದರೆ ಇಲ್ಲಿ ನಾನು ಇದನ್ನ ರಿಕವರಿ ಮಾಡಬೇಕು. ನನ್ನ ಇಷ್ಟ ಬಂದಂಗೆ ನಾನು ರೇಟ್ನ ಜಂಪ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಸಿ, ಇಲ್ಲಾಂದ್ರೆ ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಮಾತಾಡಿರುವಂತಹ ಆಡಿಯೋಗಳು ಎಲ್ಲ ನನ್ನ ಹತ್ರ ಇದ್ದಾವೆ. ದಯವಿಟ್ಟು ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಈ ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಅವ್ರಿಗೆ ಇಷ್ಟ ಬಂದಂಗೆ ರೇಟ್ನ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಯಾವುದೇ ಒಂದು ಸರ್ಕಾರದ ಆದೇಶ ಇಲ್ಲ. ಹಾಗಾಗಿ ನಾನಿವತ್ತು ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. CN ದೇವರಾಜು, ನಂದು ಶಿರಾನೇ. ಶಿರಾದಲ್ಲಿ ಆಟೋ ಓಡಿಸ್ತಿದ್ವು. ಈಗ 53 ರೂಪಾಯಿ ಗ್ಯಾಸ್ ಇತ್ತು ಫಸ್ಟು. ಈಗ ಇದಕ್ಕಿದ್ದಂಗೆ 75 ಆಗಿದೆ. ನಿನ್ನೆ 70 ಇತ್ತು, ಇವತ್ತು 75 ಆಗಿದೆ. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. 600-700 ರೂಪಾಯಿ ದುಡಿತೀವಿ, ಅದರಲ್ಲಿ ಗ್ಯಾಸ್ಗೆ 600 ರೂಪಾಯಿ ಹೋಗುತ್ತೆ. ಹಾಗಾಗಿ ನಮಗೆ ಏನು ಮೇಂಟೈನ್ ಆಗ್ತಾ ಇಲ್ಲ. ಇಷ್ಟ ಅಧಿಕಾರಿಗಳಿಗೆ ಸ್ವಲ್ಪ ಬಂದು ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಸಮಸ್ಯೆ ಏನಂದರೆ, ನಮ್ಮ ಶಿರಾ ತಾಲೂಕಿನಲ್ಲಿ ಒಂದೇ ಗ್ಯಾಸ್ ಬಂದಿರೋದು. ಹಾಗಾಗಿ ಇದನ್ನು ನಾವು ಬಂದ್ ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ಬೇಕಾದಷ್ಟು ರೇಟ್ನ ಜಂಪ್ ಮಾಡ್ತಾರೆ. ಬೇಕಾದಷ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ. ಇವತ್ತು ಬೆಳಿಗ್ಗೆ ಹಾಕ್ಸಿರೋ ರೇಟು ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕೆ ಹಾಕ್ಸೋ ರೇಟು ಸಂಜೆಗಿರಲ್ಲ. ಅವರು DC ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ನಾವು DC ಮೇಡಮ್ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದಾರೆ, ಬಂದು ಅದೇನಿದೆ ಸಮಸ್ಯೆನ ಬಗೆಹರಿಸಿ ಅಂತ ಅಂದ್ಬಿಟ್ಟು. ದಯವಿಟ್ಟು ನಮ್ಮ ಬಡ ಆಟೋ ಡ್ರೈವರ್ಗಳು ದುಡಿಯೋ ದುಡ್ಡಲ್ಲಿ ಅವರ ಫ್ಯಾಮಿಲಿ ಉಳಿಸ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಪ್ರತಿಯೊಂದನ್ನು ಅವ್ರು ನೋಡ್ಕೋಬೇಕು. ಹಾಗಾಗಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಬಂದು ಧ್ವನಿ ಎತ್ತಿರೋದು. ಇಲ್ಲಿ ಯಾವುದು ನನ್ನ ಮನೆ ಕೆಲಸಕ್ಕೆ ಬಂದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ನಾನು ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ, ಈ ಒಂದು ಗ್ಯಾಸಲ್ಲಿ ನಡೀತಾ ಇರುವಂತಹ ಈ